ಡಿ.ಕೆ. ಸುರೇಶ್ ಅವರು ಅತ್ಯಧಿಕ ಮತಗಳ ಆ ಒಂದು ಅಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥ ನಮ್ಮೆಲ್ಲರ ವಿಶ್ವಾಸ. ಸುರೇಶ್ ಅವರು ದೇಶವನ್ನ ಒಡೆಯುವಂತ ಮಾತಾಡ್ತಾರೆ. ಈ ದೇಶವನ್ನ ಒಡೆಯಲಿಕ್ಕೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ತರಲ್ಲ. ಬೆಂಗಳೂರು ಗ್ರಾಮಾಂತರ ಅಂತ ಏನ್ ಬರಲ್ಲ, ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ನಿಂತ್ಕೊಂಡ್ರು ವೋಟ್ ಹಾಕ್ತಾರೆ. ಜೆಡಿಎಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಒಂದಾಗಿ ಸುರೇಶ್ ಅವರು ಎಚ್ಚರಿಸೋದಕ್ಕೆ ಸಾಧ್ಯತೆ ಇಲ್ಲ. ಗ್ಯಾರಂಟಿಗೆ ಜನ ಬೆಲೆ ಕೊಡಲ್ಲ ಸರ್. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಮತ್ತೊಮ್ಮೆ ಇರಲ್ಲ ಸರ್. ಮೋದಿ ಬಂದ ಮೇಲೆ ಇಂಡಿಯಾ ಅಂತಕ್ಕಂಥದ್ದು ದೇಶದ ಒಳ್ಳೆ ಕೊಡ್ತಲೇ ಎದ್ದು ಕಾಣಿಸ್ತಾ ಇದೆ. ಮೊನ್ನೆ ಯೋಗೇಶ್ವರ್ ಅವರು ಈ ತಾಲೂಕಿನ ಹಸಿರಿಗೆ ಉಸಿರಾಗಿ ನಿಂತಂತವ್ರು. ಬೆಳಿಗ್ಗೆ ಗಂಟೆ ಒಳಮಳ ಸಾಯ್ತೀವಿ, ಏನೋ ಬಂದ್ ಸಾಯಂಕಾಲ ಒಂದು 90 ಹಾಕಿ ಕೂತ್ಕೊಳ್ಳೋಣ ಅಂದ್ರೆ ಜೋಬಲ್ ಕಾಸು. ಯಾಕಂದ್ರೆ 1 ಡಬಲ್ ಸಿಬಲ್ ಮಾಡ್ಬಿಟ್ರೆ 5 ಪೈಸೆ ಏನೋ ಉಪಯೋಗ ಇಲ್ಲ ಸರ್ ಗಂಡಸರಿಗೆ. ಡಿ.ಕೆ. ಸುರೇಶ್ ಅವರಿಗೆ ಲೋಕ ಅನುದಾನ ಅದೆಲ್ಲ ಬೇರೆ, ಇದು ವ್ಯಕ್ತಿಗತವಾಗಿ ಹೊಟ್ಟೋಗಿದ್ದಾರೆ, ಮನೆ ಹೊಟ್ಟೋಗಿದ್ದಾರೆ. ಇದೇ ಕುಮಾರಸ್ವಾಮಿ ದೇವೇಗೌಡರು ಅವತ್ತು ಮೋದಿಜಿ ಕೈಪಲ ಪಡಿಸಿದ್ರೆ ಮಮಿಸಾ ಜೊತೆಗೆ ಎಲ್ಲೋ ಇರ್ತಿತ್ತು. ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚನ್ನಪಟ್ಟಣ ತಾಲೂಕು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಕುಮಾರಸ್ವಾಮಿ ಅವರು ಇಲ್ಲಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು. ಹಾಗೆ ಡಿ.ಕೆ. ಸುರೇಶ್ ಅವರು ಇಲ್ಲಿ ಸಂಸದರು. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೂರ್ಣಗೆರೆ ಅನ್ನುವಂಥ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ ಈ ಬಾರಿ ಯಾವ ರೀತಿ ಇದೆ ಲೋಕಸಭಾ ಲೆಕ್ಕಾಚಾರ, ಸಾಕಷ್ಟು ಜನ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ರವಿ ಅಂತೇಳಿ, ಬಿಜೆಪಿ ಕಾರ್ಯಕರ್ತ. ಹೌದು ಸರ್. ಇಲ್ಲ ಸರ್, ಇಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಆಗಿದೆ. ಹಾಗಾಗಿ ಯಾಕೆ ಅಂದ್ರೆ ಇಲ್ಲಿ ನಮ್ಮ ತಾಲೂಕಿನ ಹಸಿರಿಗೆ ಉಸಿರಾಗಿ ನಿಂತವರು. ಮೊನ್ನೆ ಯೋಗೇಶ್ವರ್ ಅವರು ಈ ತಾಲೂಕಿನ ಹಸಿರಿಗೆ ಉಸಿರಾಗಿ ನಿಂತಂತವ್ರು. ಹಾಗೆ ಕುಮಾರಣ್ಣವರು ಸಹ ಇಲ್ಲಿ ಸಾಕಷ್ಟು ಸಹಾಯನ ಮಾಡಿದ್ದಾರೆ ಈ ತಾಲೂಕಿಗೆ. ಅವರು ನೀರಾವರಿಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಆಗಿರೋ ದೆಸೆಯಿಂದ ನಮ್ಮ ಎಲ್ಲರ ಉದ್ದೇಶ ಒಂದೇ, ಮೋದಿಜಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಕೂಡ ನಮ್ಮಲ್ಲಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಎದೆಗುಂದದೆ ಸೇನಾನಿಗಳ ಥರ ಹೋರಾಟ ಮಾಡಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ದುಡಿತಾರೆ, ಮತ ಹಾಕ್ತಾರೆ, ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ ಸರ್. ಸರ್, ಒಂದು ಕಡೆ ಕುಮಾರಸ್ವಾಮಿ ಅನ್ನೋದೇ ದೊಡ್ಡ ಶಕ್ತಿ, CP ಯೋಗೇಶ್ವರ ಅನ್ನೋದು ಇನ್ನೊಂದು ದೊಡ್ಡ ಶಕ್ತಿ. ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಎದುರಾಳಿಯಾಗಿದ್ದರು. ಈಗ ಇಬ್ಬರು ಜೋಡೆತ್ತಾಗ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ. ಒಂದು ಕಡೆ CP ಯೋಗೇಶ್ವರ ಆಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಕೂಡ ಆಗ್ಬೋದು. ಯಾರೇ ಆದರೂ ನಿಮ್ಮ ಲೆಕ್ಕಾಚಾರ ಹೇಗೆ ಸರ್? ಇಲ್ಲಿ ಬಿಜೆಪಿ ಅಥವಾ JDS ಎರಡೂ ಮೈತ್ರಿ ಆಗಿರೋ ದಿವಸದಿಂದ ಎರಡೂ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಕಾಣ್ತಾರೆ ಸರ್. ಇಲ್ಲಿ ಖಂಡಿತವಾಗ್ಲೂ ಮೈತ್ರಿ ಅಭ್ಯರ್ಥಿ ಎರಡೂ ಪಕ್ಷದ ಅಭ್ಯರ್ಥಿ ಯಾರಾದರೂ ಕೂಡ, ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾದರೂ ಕೂಡ ಗೆಲ್ತಾರೆ, ಅದರಲ್ಲಿ ಸಂದೇಹ ಇಲ್ಲ ಸರ್. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ಹಾಕಿದ್ರು 135 ಸ್ಥಾನದಲ್ಲಿ ಗೆಲ್ಸಿದ್ರು. ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡೆದಿದ್ದೀವಿ, ಫ್ರೀ ಬಸ್ಸು, ಫ್ರೀ ಕರೆಂಟು, ಇದ್ಯಾವುದು ಡಿ.ಕೆ. ಸುರೇಶ್ ಅವ್ರಿಗೆ ಹೆಲ್ಪ್ ಆಗಲ್ಲ ಅಂತೀರ? ಖಂಡಿತವಾಗ್ಲೂ ಆಗಲ್ಲ ಸರ್. ಯಾಕೆಂದರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಂದರು, ಮತ್ತೊಂದು ಕಡೆ ಅಭಿವೃದ್ಧಿಯನ್ನು ಶೂನ್ಯ ಮಾಡಿದ್ರು. ಅಭಿವೃದ್ಧಿ ಏನಿಲ್ಲ, ಬರೀ ಗ್ಯಾರಂಟಿಗಳನ್ನ ಒಂದು ಇದ್ರ ಮೇಲೆ ಹೋಗ್ತಾ ಇದ್ದಾರೆ ಅವರು. ಗ್ಯಾರಂಟಿಗೆ ಜನ ಬೆಲೆ ಕೊಡಲ್ಲ ಸರ್, ಗ್ಯಾರಂಟಿಗೆ ಬೆಲೆ ಕೊಡಲ್ಲ. ಇವರೇನು ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಖಂಡಿತವಾಗ್ಲೂ ಶೂನ್ಯವಾಗದೆ. ಕಾಂಗ್ರೆಸ್ ಪಕ್ಷ ಈಗ ಸಾರಿ ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಿರ್ನಾಮ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅನ್ನೋದು ಮತ್ತೊಮ್ಮೆ ಇರಲ್ಲ ಸರ್. ಇಲ್ಲಿ 2019ರಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸೀಟು, ಅದು ಡಿ.ಕೆ. ಸುರೇಶ್ ಅವರು. ಅವರಿಂದ ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಆಗಲಿಲ್ವಾ ಅಥವಾ ದೇಶ ಅಂತ ಬಂದಾಗ ಬಿಜೆಪಿ ಅಂತಿದೆ? ಸರ್, ಇಲ್ಲ ಸರ್, ದೇಶಕ್ಕೋಸ್ಕರ ನಾವು ಬಿಜೆಪಿ ಅಂತೀವಿ. ಜೊತೆಗೆ ಮೊನ್ನೆ ನಮ್ಮ MP ಅವರು ಸುರೇಶ್ರವರು ದೇಶವನ್ನು ಒಡೆಯುವಂತ ಮಾತಾಡ್ತಾರೆ, ದೇಶವನ್ನು ಒಡಿತಕ್ಕಂತ ಮಾತಾಡ್ತಾರೆ. ಇವರು ಮೊದಲಿಂದಲೂ ಕೂಡ ಈ ದೇಶವನ್ನು ಹರಿದು ಮುಕ್ಕಿದ್ದಾರೆ. ಈಗಲೂ ಕೂಡ ದೇಶವನ್ನು ಮತ್ತೊಮ್ಮೆ ಭಾಗ ಮಾಡಲಿಕ್ಕೆ ಇವ್ರು ಹೇಳಿದಾರೆ. ನಮ್ಮ ಯುವಕರು, ಈ ರಾಜ್ಯದ ಯುವಕರು, ಈ ದೇಶದ ಯುವಕರು ಖಂಡಿತವಾಗ್ಲೂ ಕಾಂಗ್ರೆಸ್ಸನ್ನು ಕ್ಷಮೆ ಮಾಡಲ್ಲ. ಅವರು ಈ ದೇಶವನ್ನು ಒಡೆಯಲಿಕ್ಕೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ತರಲ್ಲ. ಈ ದೇಶದ ಯುವಕರು, ಈ ರಾಜ್ಯದ ಯುವಕರು, ನಮ್ಮ ಲೋಕಸಭಾ ಕ್ಷೇತ್ರದ ಯುವಕರು ಕೂಡ ಇದು ಒಂದು ಮಾತಿಗೆ ಅವ್ರಿಗೆ ಖಂಡಿತವಾಗಲೂ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಈ ದೇಶವನ್ನು ಒಡೆಯಲಿಕ್ಕೆ ಬಿಡೋಲ್ಲ. ಈ ಭಾರತಾಂಬೆ ಯಾವಾಗಲೂ ಒಗ್ಗಟ್ಟಾಗಿದೆ ಈ ದೇಶ, ಅದು ಹಾಗೇ ಇರುತ್ತೆ. ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿಯವರು ಆಯ್ಕೆ ಆಗ್ತಾರೆ. ಈ ದೇಶ ಮತ್ತೊಮ್ಮೆ ಉತ್ತುಂಗ ಸ್ಥಿತಿಗೆ ಹೋಗ್ತದೆ ಸರ್. ಸರ್, ನಿಮ್ಮ ಪ್ರಕಾರ ಈ ಬಾರಿ 28 ಕ್ಷೇತ್ರದಲ್ಲಿ ಯಾರ ಲೆಕ್ಕಾಚಾರ ಎಷ್ಟಾಗುತ್ತೆ ಸರ್? 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಜೊತೆಗೆ ಎರಡು JDS ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಖಂಡಿತವಾಗಲೂ ಎಲ್ಲ ಸೇರಿ 28ಕ್ಕೆ 28 ನಾವು ಗೆಲ್ತೀವಿ ಸರ್. ಖಂಡಿತವಾಗ್ಲು ಕಾಂಗ್ರೆಸ್ ಒಂದು ಸೀಟ್ ಇಲ್ಲ ಸರ್. ಕಾಂಗ್ರೆಸ್ಗೆ ಅದು ಕನಸು ಸರ್. ಅದು ಒಂದು ಸೀಟು ಬರಲ್ಲ ಸರ್. ಗೆದ್ದಿದ್ದಂತ ಒಂದು ಸೀಟು ಕೂಡ ಇಲ್ಲಿ ಇರಲ್ಲ ಸರ್. ಅದು
ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಹೇಳ್ತಾರೆ, ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಇಡೀ ದೇಶದಲ್ಲಿ 40 ಸೀಟಾರು ಗೆದ್ಕೊಳ್ಳಿ ನೀವು. ಇಲ್ಲ ಸರ್, ಅವರು ಅದನ್ನ ಏನು ಆಗಲ್ವಲ್ಲ, ಗೆಲ್ಲಲ್ವಲ್ಲ ಅವರು ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಅಷ್ಟು ಹೀನಾಯ ಪರಿಸ್ಥಿತಿ ಖಂಡಿತವಾಗ್ಲೂ ತಲುಪುತ್ತೆ ಸರ್, ಖಂಡಿತ. ಈಗ ನೋಡಿದಿರಲ್ಲ ಸರ್, ಇಂಡಿಯಾ ಅವರು ಒಕ್ಕೂಟ ಮಾಡ್ಕೊಂಡಿದ್ರಲ್ಲ INDA, ಎಲ್ಲ ಒಡಕಾಗಿ ಒಬ್ರು ಎಲ್ಲ ದೂರ ಆಗ್ತಾ ಇದ್ದಾರೆ ಸರ್, ಎಲ್ಲ ದೂರ ಆಗ್ತಾ ಇದ್ದಾರೆ. ಇಲ್ಲೇ ರೀ, ಚೆನ್ನಾಗಿ ಮಾತಾಡ್ತಿದ್ದೀರಾ, ನಿಮ್ಮನ್ನ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ ಅಂಬಟ್ ಸರ್. ಏನ್ ಮಾಡ್ತೀರಾ? ನಾವು ಯೋಗೇಶ್ವರ ಅಭಿಮಾನಿಗಳು. ಯೋಗೇಶ್ವರ ಅಭಿಮಾನಿ ಅನ್ನೋ ಕಾರಣಕ್ಕೆ ಬಿಜೆಪಿನ ದೇಶ ಇಲ್ಲ ಸರ್, ಎಲ್ಲ ಎರಡು ಸೇರಿಸಿ ಬಿಜೆಪಿ ಮೋದಿ ಬೇಕು ಸೋಲಿಸ್ಬಿಟ್ರಿ ಈ ಸಲ ಎಲೆಕ್ಷನ್ ಅಲ್ಲಿ ಯೋಗೇಶ್ವರ ಅವ್ರನ್ನ? ಸರ್. ಕುಮಾರಸ್ವಾಮಿ ಬಂದರು, ಒಕ್ಕಲಿಗರ ನಾಯಕ ಅಂದ್ಬಿಟ್ಟು ಅವ್ರನ್ನ ಇದು ಮಾಡಿದ್ರು. ಈಗ ಇಬ್ರು ಜೊತೆಲೇ ಅವರೇ. ಕಾಂಗ್ರೆಸ್ ಇಲ್ಲಿ 0 ಸರ್. ಇಲ್ಲಿ ಇಬ್ರು ಸಂಸದರು ಏನು ಮಾಡಿಲ್ಲ. ಸಂಸದರು ಅವ್ರವ್ರ ಕೆಲಸ ಏನಿದೆ ಅಷ್ಟು ಮಾಡಿರ್ಬೋದು ಅಷ್ಟೇ. ಇನ್ನೆಲ್ಲಿ ಕಾಣುವಂಥ ಕೆಲಸ ಏನು ಮಾಡಲಿಲ್ಲ. ಇಲ್ಲಿ ಅವ್ರ ಚನ್ನಪಟ್ಟಣದಲ್ಲಿ ಅವ್ರದ್ದೇನು ಇದೇ ಇಲ್ಲ, 0. ಈಗ ಒಬ್ರು 80,000, ಒಬ್ರು 90,000, 1,70,000 ಇವ್ರದ್ದೇ ಆಯ್ತು ಓಟು. ಅವ್ರದ್ದು ಬರೀ 15,000 ಓಟು. 1.5 ಲಕ್ಷ ಲೀಡ್ ಚನ್ನಪಟ್ಟಣನೇ ಆಗ್ತದೆ ಸರ್ ಇವ್ರಿಗೆ, ಬಿಜೆಪಿ ಅವ್ರಿಗೆ, ಇದು NDA ಅವ್ರಿಗೆ. ಎಷ್ಟು ಲೀಡಲ್ಲಿ ಸೋಲಿಸ್ತೀರಾ ಕಾಂಗ್ರೆಸ್? ಹೋದ್ ಸರಿ JDS ಸೇರಿಸ್ಕೊಂಡು 1,10,000 ಲೀಡ್ ಮಾತ್ರ ತಗೊಂಡಿರೋ DK ಸುರೇಶ್. ಈ ಸಾರಿ ಅಷ್ಟೇ ಕಮ್ಮಿ, ತಿರ್ಗಾ ಅವ್ರು ತಗೊಳ್ತಾರೆ, ಕಡಿಮೆ ತಗೊಳ್ತಾರೆ. ಅಲ್ಲ, ಅವ್ರದ್ದೇ ಸರ್ಕಾರ ಇದೆ, ನಿಜಕ್ಕೂ ಅಷ್ಟು ಸುಲಭವಾಗಿ ಸಾಧ್ಯನಾ? ಹೆಂಗೇನ್ರೆ ಚುನಾವಣೆ, ಅಭಿವೃದ್ಧಿ ನಿಜ, ಎಲ್ಲವೂ ನಿಜ, ಮೋದಿ ನಿಜ, ರಾಮ ಮಂದಿರ ನಿಜ, ಎಲ್ಲವೂ ನಿಜ. ಆದ್ರೆ ಕೊನೆ 2 ದಿನದಲ್ಲಿ ಏನು ಬೇಕಾದ್ರೆ ಆಗುತ್ತೆ ಸರ್. ಇಲ್ಲಿ ನಮ್ಮ ನಾಯಕರ ಎಡವಟ್ಟಿನಿಂದ ಬಿಜೆಪಿ ಸೋಲ್ತೆ ಹೊರತು ಜನ ಸೋಲಿಸ್ಲಿಲ್ಲ. ನಾಯಕರ ಎಡವಟ್ರ ಮತದಾರ ಎಡವಟ್ಟು ಮಾಡಲಿಲ್ಲ. ನಾಯಕರ ಎಡವಟ್ಟಾಗಿ ಮತದಾರ ಒಂದು ಸ್ವಲ್ಪ ದೂರ ಹೋದ್ರು. ಇವತ್ತು ಮೋದಿ ಇರೋ ದೇಶದಿಂದ ಇಡೀ ಇಂಡಿಯಾದಲ್ಲೇ ಬಿಜೆಪಿ ಬರುತ್ತೆ. 28 ಬರುತ್ತೆ ಸರ್. ಸರ್ NDA ಇಲ್ಲಿ 1 ಸೀಟ್ ಇವ್ರು ಗೆದ್ದಿದ್ರು, ಈಗ ಅದು ಇಲ್ಲ ಅಂತಂದ್ರೆ 28ಗೆ 28. ಅಜ್ಜು ಅಂದ್ಬಿಟ್ಟು ಎಷ್ಟು ವರ್ಷ? ನಮ್ಗೆ 58 ವರ್ಷ. ಸುಮಾರು ಜನ ಸೋಲ್ಸಿದಿರಾ, ಗೆಲ್ಸಿದಿರಾ ಆಗ್ಲೇ? ವಾ ನಿಜ ನಿಜ. ಏನ್ ಮಾಡ್ಬೇಕು ಅಂತಿದ್ರು ಲೋಕಸಭೆ? ಒಂದು ಸರಿ ನೋಡಿ ಸರ್, ನಮಗೆ ಕೆರೆ ಯೋಗೇಶ್ವರು MLA ಆಗಿದ್ದರು. ಏನೋ ಸಾಹಸ ಮಾಡಿ ಸ್ವಲ್ಪ ಪೈಪ್ಲೈನ್ ಮಾಡಿ ನೀರು ಬಿಟ್ಕೊಟ್ರು ಅಂಥವ್ರನ್ನ ಈ ಲೀಡ್ರುಗಳವ್ರೆ ನೋಡಿ, ಬೇರೆ ಇದ್ರವ್ರು. ಇವ್ರ ಕಡೆಯವರು ಅವರೇ ಲೀಡ್ರುಗಳು. ಅವರು ಏನಾರು ಮಾಡಿ ಒಳಗೆ ಸಂಚು ಮಾಡಿ ಮೋಸ ಮಾಡ್ಬಿಟ್ರು. ಗೆಲ್ಲಬೇಕಿತ್ತು ಸರ್. ಕುಡಿಯೋಕೆ ನೀರಿಲ್ಲ ನಮ್ಗೆ ಹೊರಗಡೆ. ಅಂಥದ್ರಲ್ಲಿ ಅವ್ರು ಮಾಡವ್ರೆ, ಶ್ರಮಪಟ್ಟು ಮಾಡಿಕೊಟ್ರು. ಅಂಥದ್ರಲ್ಲಿ ಅವ್ರನ್ನ ಮಲಗಿಸ್ಬಿಟ್ಟು ಇವರು ದುಡ್ಡನ್ನ ಆಸೆ ಮಾಡಿಕೊಂಡು ಏನೇನೋ ಮಾಡೋದು. ಈಗ ನಿಮ್ಮೂರಿನ ಮಗ ಯಾರೇ ಚಕ್ಕೆರೆ ಮಗ ಲೋಕಸಭೆಗೆ ನಿಂತ್ಕೋತಾರೆ, DK ಸುರೇಶ್ ಅವರು ಅಥವಾ ಕಾಂಗ್ರೆಸ್ ಅವ್ರು ಎಗೇನೆಸ್ಟು ಇವ್ರಾಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಆಗ್ಬೋದು ನಿಂತ್ಕೋತಾರೆ ಅಂತಿದೆ. ಸರ್, ಇಬ್ಬರು ಮೈತ್ರಿ ಆಗೋಲ್ಲ, ಎರಡೂ ಸೇರಿಸಿ ಯಾರೇ ನಿಂತ್ಕೊಳ್ಳಿ ಬಿಜೆಪಿಗೆ ನಾವು ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ. ಕಾಂಗ್ರೆಸ್ ಅವ್ರು ಏನು ಮಾಡಲಿಲ್ಲ. ಅಯ್ಯೋ ಮಾಡ್ತಾವ್ರು ನೋಡಿ. ಫ್ರೀ ಕೊಡ್ತಾವ್ರೆ, ಗ್ಯಾರಂಟಿ ಯೋಜನೆಗಳಿದೆ. ಎಷ್ಟು ದಿನ ಕೊಟ್ಟಾರ ಸರ್? ಎಷ್ಟು ದಿನ ಕೊಟ್ಟಾರು? ಎಲ್ಲ ಈ ಊರುಗಳ ಕಡೆ ಬೆಳಗ್ಗೆ ಮಾತಾಡ್ತಾ ಇದೀವಿ. ಏನ್ ಸರ್, ನಮ್ದು ಕ್ವಾರ್ಟರ್ಗೆ 100 ರೂಪಾಯಿ ಇತ್ತು, 150 ರೂಪಾಯಿ ಮಾಡ್ಬಿಟ್ಟಾರೆ. ತಗೊಂಡೋಗಿ ಅಲ್ಲಿ ಕೊಡ್ತಾರೆ. 500 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು, ಎಲ್ಲ 1000 ರೂಪಾಯಿ ಮಾಡವ್ರೆ ಅಂತ ಹೇಳ್ತಾರೆ. ನಿಮ್ಗೂ ಹಂಗೆ ಆಗ್ತಿದೆ ಸರ್? ನೋಡಿ, ನಮ್ಮ ಅವತಾರ ನೋಡಿದ್ರೆ ಬೆಳಿಗ್ಗೆ 10 ಗಂಟೆ ಹೊಲ್ಮಾಳ ಸಾಯ್ತೀವಿ. ಏನೋ ಬಂದು ಸಾಯಂಕಾಲ ಒಂದು 90 ಹಾಕೊಂಡು ಕೂತ್ಕೊಳ್ಳೋಣ ಅಂದರೆ ಜೋಬಲ್ಲಿ ಕಾಸಿಲ್ಲ. ಯಾಕೆಂದ್ರೆ 1 ಡಬಲ್ ಸಿಬಲ್ ಮಾಡ್ಬಿಟ್ರಲ್ಲ, ಏನು ಮಾಡೋದು? ಎಲ್ಲ ತಗೊಂಡೋಗ್ಬಿಟ್ಟು ಬಸ್ಗೆ ಫ್ರೀ ಮಾಡಿಬಿಟ್ರು. ಅದು ಉಳಿತಾಯ ಇಲ್ಲ. ಬರೀ ಲೇಡೀಸ್ ಹಾಕ್ಬಿಟ್ಟೆ ಅವ್ರು ಗೆದ್ಬಿಟ್ಟಿರೋದು. 5 ಪೈಸದ್ದು ಏನೋ ಉಪಯೋಗ ಅದ ಸರ್ ಗಂಡಸರಿಗೆ, ಏನಿಲ್ವಲ್ರ. ಹಿಂಗಾಗಿ ನಿಂತದೆ. ಅದಕ್ಕೆ ನಾವು ಯಾರೇ ನಿಂತ್ಕೊಳ್ಳಿ ನಮ್ಮ ಬಿಜೆಪಿಗೆ ಮಾಡ್ತೀವಿ. ದೇಶ ಅಂತ ಬಂದಾಗ ನಿಮಗೆ ಮೋದಿ ಖುಷಿನಾ? ಮತ್ತೆ ಖುಷಿ ಹೇಳ್ಬೋದು. ನಿಮ್ಮ ಅನುಭವದಲ್ಲಿ ತುಂಬಾ ಹೌದು ಹೌದು. ನಿಮ್ಮ ಅನುಭವದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರಗಳು ನೋಡಿದ್ದೀರಾ, ಬಿಜೆಪಿ ನೋಡಿದ್ದೀರಾ? ಸುಮಾರು 3 ಪಕ್ಷ ನೋಡ್ಕೊಂಡು ಬಂದಿದ್ದೀವಿ. ಈಗ ಸದ್ಯಕ್ಕೆ ಈಗ ಮೋದಿಯವ್ರು ಬಂತವಿಂದ ಅವಶ್ಯ ಅನುಕೂಲ ಚೆನ್ನಾಗಿದೆ. ಏನು ಅನುಕೂಲ ಅಂತ? ಏನಿಲ್ಲ ಸರ್, ಸ್ವಲ್ಪ ಸಬ್ಸಿಡಿಗಳು ಮಾಡಿ ಕೊಡ್ತಾವ್ರೆ. ಆಮೇಲೆ ಸ್ವಲ್ಪ ಕರೆಂಟು ಸ್ವಲ್ಪ ಇದು ಧೈರ್ಯವಾಗಿರ್ಬೋದು ಇರ್ಬೋದು. ನಿಜ ನಿಜ, ಅದೊಂದು ಭಾರಿ ಅನುಕೂಲ ನೋಡಿ. ಹೊರಗಡೆ ದೇಶದವರು ಯಾರು ಬಾಲ ಬಿತ್ತಕ್ಕೆ ಆಯ್ತಾ ಇಲ್ಲ. ಅವ್ರು ಇರ್ಲಾಗಿ. ಸರ್, ನಿಮ್ಮ ಹೆಸರು? ರಮೇಶ್ ಅಂದ್ಬಿಟ್ಟು. ಏನು ಮಾಡ್ತೀರಾ? ವ್ಯವಸಾಯ ಮಾಡ್ತಾ ಇದ್ದೀನಿ. ಏನಿದೆ ಲೆಕ್ಕಾಚಾರ ಲೋಕಸಭೆ? ಸರ್, ಲೋಕಸಭೆ ಅಂದರೆ ಇವತ್ತು ಇಡೀ ಇಂಡಿಯಾ ವರ್ಲ್ಡ್ ಭೂಪಟದಲ್ಲಿ ಇಂಡಿಯಾ ಅಂದರೆ ಎಲ್ಲಿತ್ತು ಅಂತ ಕೇಳ್ತಿದ್ರು. ಇವತ್ತು ನಾವು 2014ರಲ್ಲಿ ಮೋದಿ ಬಂದಮೇಲೆ ಇಂಡಿಯಾ ಅಂತಕ್ಕಂಥದ್ದು ದೇಶದ ವರ್ಲ್ಡ್ ಭೂಪಟದಲ್ಲಿ ಎದ್ದು ಕಾಣಿಸ್ತಾ ಇದೆ ಎಲ್ಲ ರೀತಿಲೂ. ಇವತ್ತು ಏನೇ ಯೋಚನೆ ಮಾಡಲಿ, ಏನೇ ಬಿಡಲಿ, ಇಂಡಿಯಾ ಅಂದರೆ ಮೋದಿ ಅಂದರೆ ದೇಶ. ಇವತ್ತು ಇಂಡಿಯಾ ಅನ್ನೋದು ಭೂಪಟದಲ್ಲಿ ವರ್ಲ್ಡ್ ಭೂಪಟದಲ್ಲಿ ಎದ್ದು ಕಾಣಿಸ್ತಾ ಇದೆ ನಮಗೆ ಇವತ್ತು. ಎಲ್ಲಿ ಕಾಂಗ್ರೆಸ್ ಅವರು ಒಂದಷ್ಟು ಜನ ವಿರೋಧ ಪಕ್ಷವರು ಹೇಳ್ತಾರೆ
ಬರೀ ಮೋದಿ ಅವ್ರ ಬಿಲ್ಡಪ್ ಪ್ರಚಾರ ಹಂಗೆ ಹಿಂಗೆ ಅಂತ ಏನ್ ಹೇಳ್ತೀರಾ? ಹೌದು ಇರಲಿ, ಅವ್ರು ಹೇಳ್ಕೋಬೋದು, 1000 ಹೇಳ್ತಾರೆ. ಪ್ರಚಾರ ಮಾಡಲೇಬೇಕು. ಪ್ರಚಾರ ಮಾಡೋದ್ರಿಂದ ತಾನೇ ದೇಶಕ್ಕೆ ಉದ್ಧಾರ ಆಗೋದು. ಪ್ರತಿಯೊಂದು ಅವ್ರು ಮಾಡೋದನ್ನ ಪ್ರಚಾರ ಮಾಡ್ತಾವ್ರೆ, ಇವ್ರು ಅದನ್ನ ಆಪೋಸಿಟ್ ಮಾಡ್ತಾರೆ. ಈಗ ಒಳ್ಳೇದು ಮಾಡಿದಾಗ ಕೆಟ್ಟದನ್ನ ಬಾಯಿಸ್ತಾರೆ ಜನಗಳು, ನಿಮಗೆ ಗೊತ್ತದನ್ನ. ಈಗ ಅವ್ರು ಒಳ್ಳೇದು ಮಾಡೋದನ್ನ ಇವ್ರು ಎತ್ತಿ ಹಿಡಿತಾರೆ. ಏನೋ ಮಾಡ್ತಾ ಇಲ್ಲ. ಈ ಒಂದು ರಾಮ ಮಂದಿರ ಆಗಿರ್ಬೋದು, ಏನು ಹೇಳಿದ್ರು ಅದನ್ನ ಅಷ್ಟೊಂದು ಪಬ್ಲಿಸಿಟಿ ತಗೋಬೇಕಾಗಿತ್ತ ಅಂತ. ಅದು ಎಷ್ಟು ಪುರಾತನವಾದದ್ದು ರಾಮ ಮಂದಿರನ ಪಬ್ಲಿಸಿಟಿ ಮಾಡ್ದೇನೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅರ್ಥ ಮಾಡ್ಕೊಳ್ಳಿ. ಇವತ್ತು ಅದು ಇಡೀ ವರ್ಲ್ಡ್ಗೆ ಕಾಣಿಸ್ತು. ಇವ್ರೇನು ಮಾಡಿದ್ದಾರೆ ವರ್ಲ್ಡ್ ಕಾಣಿಸುವಂಥದ್ದನ್ನ? ಏನು ಮಾಡಲಿ 67 ವರ್ಷದಲ್ಲಿ ಬರೀ ಹಗರಣ, 2G ಹಗರಣ, 108 ಹಗರಣ ತೋರಿಸಿದ್ರು. ಅದೇ 2014ರಿಂದ ಯಾವ್ದಾದ್ರು ಒಂದು ಹಗರಣ ಇದ್ರೆ ತೋರಿಸ್ಕೊಡಿ ದೇಶ ಸಂಬಂಧಪಟ್ಟಾಗೆ. ಅದೇ ರೀತಿ ಪಾಕಿಸ್ತಾನ, ಇಂಡಿಯಾ ಅಂದರೆ ಎಗ್ರಿ ಬೀಳ್ತಿತ್ತು. ಚೀನಾ ಆಗ್ಬೋದು, ನೆರೆ ರಾಷ್ಟ್ರಗಳು ಇಂಡಿಯಾದ ಮೇಲೆ ಅಪಾರವಾಗಿ ದಾಳಿ ಮಾಡ್ತಿದ್ದು. ಇವಾಗ 2014ರಿಂದ ಯಾರು ದಾಳಿ ಮಾಡೋದು ನೋಡಿದ್ದೀರಾ? ಯಾವ್ದಾರ ನೋಡಿದ್ದೀರಾ? ಮಾಡಿದ್ರು ಅಲ್ಲಿ ಭಯ ಅವ್ರಿಗೆ. ಎಲ್ಲೇನು ಬೆನ್ನೆಟ್ಟು ಹೊಡಿತಾರೆ ನಮ್ಮ ಬಂದಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅವ್ರಿಗೆ. ಈ ದೇಶಕ್ಕೆ ರಕ್ಷಣೆ ಬೇಕಾಗಿತ್ತು, ಒಳ್ಳೆ ನಾಯಕ ಸಿಗ್ತಾ ಒಳ್ಳೆ ರಕ್ಷಣೆ ಸಿಕ್ಕಿದೆ. ಸಿಗ್ಬೇಕು. ಅವ್ರು ಹೇಳಂಗೆ 2030 ಅಲ್ಲ 60 ಬಂದ್ರೂ ದೇಶ ಅಂತಕ್ಕಂಥದ್ದು ಉಳ್ಕೊಳತ್ತೆ. ನಮಗೆ ಭಯ ಇರುತ್ತೆ. ಬೇರೆ ಕಂಟ್ರಿಗಳಿಗೆ, ರಾಷ್ಟ್ರ ದೇಶಗಳಿಗೆ ಭಯ ಇರುತ್ತೆ ಇಂಡಿಯಾದ ಬಗ್ಗೆ. ಅದನ್ನು ಎತ್ತಿ ತೋರಿಸಿದ್ದಾರೆ ಮೋದಿಜಿಯವರು. ಯಾವುದೇ ಹಗರಣ ಇಲ್ಲ, ಯಾವುದೇ ಸ್ವತಂತ್ರ ಇಲ್ಲ. ಇವತ್ತವರು ಫ್ಯಾಮಿಲಿ ಇಲ್ಲ, ಮೇಯ್ನು ಫ್ಯಾಮಿಲಿ ಆಡಳಿತ ಇಲ್ಲ. ಯೋಚನೆ ಮಾಡಿ. ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಗಾಂಧಿ ಆ ಥರ ಇಲ್ಲ. ಮೋದಿಜಿ ಅವ್ರ ಮಕ್ಕಳು, ತಮ್ಮದಿರು, ಅಣ್ಣದಿರು ಯಾರೂ ಇಲ್ಲ. ದೇಶ ಓನ್ಲಿ ಒಬ್ಬ ನಾಯಕ. ಅದನ್ನು ತೋರಿಸ್ಕೊಟ್ಟಿದ್ದಾರೆ ದೇಶಕ್ಕೆ. ನಾಯಕ ಏನು ಅನ್ನೋದನ್ನ ಮೋದಿಜಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಫ್ಯಾಮಿಲಿ ರಾಜಕಾರಣ ಇಲ್ಲ ಯಾವುದನ್ನು. ಸರ್, ಈಗ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಬಂದಾಗ ಏನು ಲೆಕ್ಕಾಚಾರ? CP ಯೋಗೇಶ್ವರ್ ಅವರ, ಡಾಕ್ಟರ್ ಮಂಜುನಾಥ ಅಥವಾ ಸುರೇಶ್ ಅವರ? ಬೆಂಗಳೂರು ಗ್ರಾಮಾಂತರ ಅಂತ ಏನು ಬರೋಲ್ಲ. ಒಬ್ಬ ಸಾಮಾನ್ಯ BJP ಕಾರ್ಯಕರ್ತ ನಿಂತ್ಕೊಂಡ್ರು ವೋಟ್ ಹಾಕ್ತಾರೆ ಜನ. ಯಾರಾಗಿರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಂಡ್ರೆ ಮೋದಿಜಿ ಮೋಟು. BJP ಇದು ಕಮಾಂಡ್ ಇರೋದ್ರಿಂದ ಯಾರಾಗಿರ್ಬೋದು, JDS ವ್ಯಕ್ತಿನೇ ಆಗಿರ್ಬೋದು, ಇಲ್ಲ BJPಯವನೇ ಆಗಿರ್ಬೋದು, ಆ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ನಿಂತ್ಕೊಂಡ್ರು ಮೋದಿಜಿ ವೋಟ್ ಹಾಕ್ತಾರೆ. ಸರ್, ಒಂದಷ್ಟು ಜನ ಹೇಳ್ತಾರೆ ನಿಮ್ಮ ರೋಡ್ ಸರಿ ಮಾಡೋದು, ನಿಮ್ಮ ಚರಂಡಿ ಸರಿ ಮಾಡೋದು, ನಿಮ್ಮ ಜೊತೆ ಇರೋರನ್ನ ಗೆಲ್ಲಿಸ್ಬೇಕು. BJPಲಿ ಏನು ಮಾಡ್ತಾರೆ ಜನ? ಒಂದೇ ಸಲ ಮೋದಿ 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 ಅಂತಾರೆ. ಕಷ್ಟಗಳಿಗೆ ಮೋದಿ ಬರ್ತಾರ ಅಂತ ಪ್ರಶ್ನೆ ಹೇಳ್ಬೋದು. ಅವ್ರು 1000 ಹೇಳ್ತಾರೆ, ಇಲ್ಲ ನಾನು ಏನು ಹೇಳೋದಿಲ್ಲ. ಎಲ್ಲರೂ ನಿಂತ್ಕೊಂಡ್ರು ಸರ್. ಈಗ ಅವರು ಹೇಳ್ತಾರೆ, ಈಗ ಇವ್ರನ್ನ ನಿಂತ್ಕೊಂಡ್ರೆ ಸುಮ್ಮನೆ ಇರ್ತಾರ? ಇವ್ರು ಕೆಲಸ ಮಾಡ್ತಾರಲ್ಲ, ಈಗ ಇವರು ಮಾಡ್ತಾರೆ. ಈಗ ಯೋಗೇಶ್ವರ್ ಸೋತ್ಬಿಟ್ರು ನೀವು ಕೇಳಿದ್ರಿ. ಸೋತ್ರು ಅವ್ರು ಎಷ್ಟು ಕಾರ್ಯ ಮಾಡ್ಬಿಟ್ಟು ಹೋಗಿದ್ದಾರೆ, ಇಲ್ಲಿ ಉಳ್ಕೊಂಡಾಯ್ತಲ್ವಾ? ಅವ್ರು ಸೋತ್ರು ಎಷ್ಟು ಕಾರ್ಯ ಮಾಡ್ಬಿಟ್ಟು ಹೋಗೋರೆ. ಇವತ್ತು ಇಡೀ ತಾಲೂಕು ಸಮೃದ್ಧವಾಗಿ ಬದುಕ್ತಾ ಇದೆ. ಕುಮಾರಸ್ವಾಮಿ ಏನು ಕೆಟ್ಟವರು ಅಂತಲ್ಲ, ಅವರು ಮಾಡ್ತಾರೆ. ನಮ್ಮೇಲೆ ಬಂದಂಥ ಇನ್ನೂ ದೊಡ್ಡ ಶಕ್ತಿ ಇದನ್ನ ಹೆಚ್ಚು ಕಮ್ಮಿ 6-7 ವರ್ಷ ಹಿಂದೆನೇ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಮಾಡಿದ್ರು ಕುಮಾರಸ್ವಾಮಿ ಅವರು ಅವತ್ತೇ ಈ ಕೆಲಸ ಮಾಡಿದರೆ ಇವತ್ತು ಕರ್ನಾಟಕದಲ್ಲಿ ಏನು BJP ಕಾಂಗ್ರೆಸ್ ಗೌರ್ಮೆಂಟ್ ಗೊತ್ತಿರಲಿಲ್ಲ. ಅವ್ರು ಏನೇ ಫ್ರೀ ಕೊಟ್ಟರು ಅಲ್ಲ, ಮನೆಗೆ ಬಂದು ದಬಾಕೊಂಡ್ರು ಗೊತ್ತಿರಲಿಲ್ಲ ಅವರು. ಕುಮಾರಸ್ವಾಮಿ ವಿತ್ತು ಇಲ್ಲಿನ ಲೋಕಲ್ ನಾಯಕರುಗಳು, ಅಶೋಕ್ ಆಗಲಿ, ಇವರೆಲ್ಲ ಒಂದು ಸ್ವಲ್ಪ ಯಾಮರ್ಲಾಗಿ ಕಚ್ಚಾಡಿದ್ರು. ಅದು ಕಾಂಗ್ರೆಸ್ ಬೆನಿಫಿಟ್ ಆಯಿತು. ಕಾಂಗ್ರೆಸ್ ಸದುಪಯೋಗ ಪಡಿಸ್ಕೊಳ್ತು. ಇವರಿಬ್ಬರು ಕಿತ್ತಾಡ್ತಾನೆ, 3ನೇದು ಅವ್ರು ತೋರ್ಕೊಂಡ್ರು. ಇದನ್ನ ಇವ್ರು ಮಿಂಗಲ್ ಮಾಡ್ಕೊಂಡಿದ್ರೆ, ಇದೇ ಕುಮಾರಸ್ವಾಮಿ ದೇವೇಗೌಡರು ಅವತ್ತು ಮೋದಿಜಿ ಕೈಪಲ ಪಡಿಸಿದ್ರೆ ಮಮಿಸಾ ಜೊತೆಗೆ ಎಲ್ಲೋ ಇರ್ತಿತ್ತು ಇವತ್ತು ಗೌರ್ಮೆಂಟ್. ಒಟ್ಟಿನಲ್ಲಿ ಏನೇನರು DK ಸುರೇಶ್ ಅವ್ರಿಗೆ ಕಷ್ಟ ಇದೆ. ತುಂಬ ಕಷ್ಟ ಇದೆ. DK ಸುರೇಶ್ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೂ ಅಸ್ವಾಕ್ ನೆಲ ಕಟ್ಟಿದೆ. ಲೋಕಸಭಾ. ಸರ್, ನಿಮ್ಮ ಹೆಸರು? ಲೋಕೇಶ್ ಅಂತ. ಏನು ಮಾಡ್ತಿದ್ರು ಲೋಕೇಶ್? ವ್ಯವಸಾಯ. ಮಣ್ಣಿನ ಮಗ. ಹೌದು. ಏನಿದೆ ಲೋಕಸಭೆ ಲೆಕ್ಕಾಚಾರ ಈ ಸಲ? ಸುರೇಶ್ ಅವರ ಅಥವಾ BJPನ, JDS? ನಮ್ದು ಪಕ್ಷ ಯಾವುದೇ ಇಲ್ಲ ಸರ್, ನಾವು ಕುಮಾರಸ್ವಾಮಿ ಫಾಲೋರು. ನಮಗೆ ಮೋದಿ ಬೇಕಷ್ಟೇ. ಹಿಂದುತ್ವ ಉಳಿಬೇಕು ಅಂದ್ರೆ ಮೋದಿ ಬೇಕು. ಮೈತ್ರಿ ಆಗಿರ್ಲಿಲ್ಲ ಅಂತ ಅನ್ಕೊಳ್ಳೋಣ. Okay. ನೀವು ಬೇರೆ ಕುಮಾರಸ್ವಾಮಿ ಫಾಲೋವರ್, ಹಾಂ, JDS ಅಭ್ಯರ್ಥಿ ನಿಂತಿದ್ದಾರೆ. ನಾವು ಆಗ್ತಿದ್ದೆ ಮೋದಿಗೆ. ಅಷ್ಟು ಇಷ್ಟ ಆಗಿದೆ ಈಗ ಮೋದಿ ಕಂಡ್ರೆ. ಏನು ಸರ್ ಅನ್ಸುತ್ತೆ? ಏನೂ ಇಲ್ಲ, ಯಾರು ಮಾಡದೇ ಇರೋದು ಅವ್ನು ಒಯ್ಯ ಮಾಡೋನೆ. ಹಾಂ. ಆಮೇಲೆ ರಾಮ ಮಂದಿರ ಯಾವ ಗಣಸರು ತರಲಿಲ್ಲ, ಇವನೊಬ್ಬನೇ ಬೇಕಾಗಿತ್ತು. ಆ ಥರ ಕಾಂಗ್ರೆಸ್ಸಲ್ಲೂ ಇಲ್ಲ, ಯಾರೂ ಇಲ್ಲ. ಸುರೇಶ್ ಅವರು ಸಂಸದರಾಗಿ ಏನು ಮಾಡ್ತಿಲ್ಲ. ನಮ್ಗೆ ಅವ್ರು ಆ ಕಡೆ ತಿರ್ಗೇ ನೋಡಲ್ಲ ಬಿಡಿ ನಾವು. ಒಂದೇ ಇಲ್ಲ, ಒಂದ್ಸಲ ಗೆದ್ದ ಮೇಲೆ ಕಳೆದ 5 ವರ್ಷದಲ್ಲಿ ಇಲ್ಲ ಬಂದರೂ ನಾವು ಅದು ನೋಡೋದಿಲ್ಲ. ನಮ್ಮ ಕೆಲಸ ಏನು ಅದೇ. BJP ಅವರು ಇವ್ರು ದಳದವ್ರು ಬಂದರೆ ಮಾತ್ರ ಒಂದು ಸ್ವಲ್ಪ ಓಡಾಡ್ತೀವಿ ಅಷ್ಟೇ. ಕಾಂಗ್ರೆಸ್ನವ್ರು ಬಂದರೆ ಹೊಲ್ ಮಾಡೋದಲ್ಲಿ ಕೆಲಸ ನೋಡ್ಕೊಳ್ತೀವಿ. ಮೈಸೂರು ಭಾಗದಲ್ಲಿ ಈಗ BJP ಒಂಚೂರು ದೊಡ್ಡ ಮಟ್ಟಕ್ಕೆ ಗೇನ್ ಆಗ್ತಾ ಇದೆ. ಹೌದು. ಒಟ್ಟಿನಲ್ಲಿ ಈ ಸಲ ಎದುರಾಳಿಗಳಾಗಿದ್ದಂಥ CP ಯೋಗೇಶ್ವರ್, ಕುಮಾರಸ್ವಾಮಿ ಅವ್ರ ಜೊತೆ ಆಗವ್ರೆ, ಅದೇ ದೊಡ್ಡ ಶಕ್ತಿ ಆಗುತ್ತೆ. ಹೌದು. ಫಸ್ಟೇ ಮೋಸ ಮಾಡ್ಬಿಟ್ಟು ಅವ್ರಿಗೆ ಹಿಂಗೆ
ಈ ಸತಿ ಆ ಥರ ಆಗಬೇಡ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಲೋಕೇಶ್ ಸರ್. ನಿಮ್ಮ ಹೆಸರು? ಸ್ವಾಮಿ ಅಂತ ಹೇಳಿ ಸ್ವಾಮಿ ಅವರೇ, ಏನಿದೆ ಈ ಸಲ ಲೋಕಸಭೆ ಲೆಕ್ಕಾಚಾರದಲ್ಲಿ? ಸರ್, ಮೋದಿ ಅಂತಂದ್ರೆ ಇಂಡಿಯಾಕ್ಕೋಸ್ಕರ ಮೋದಿನೇ ಬೇಕು. ಇದಕ್ಕೋಸ್ಕರನೇ ಹಿಂದುತ್ವ ಉಳಿಬೇಕು ಅಂತಂದ್ರೆ ಮೋದಿ ಅವ್ರು ಬೇಕೇ ಬೇಕು. ಯಾವುದೇ ಒಂದು ಪಕ್ಷ ಅಂತ ನೋಡೋದ್ರಿಂದ ವ್ಯಕ್ತಿ ನೋಡಿಕೊಂಡು ವೋಟ್ ಮಾಡಬೇಕು. ಇಲ್ಲಿ ಯೋಗೀಶ್ವರ್ ಅವರು ಸ್ಥಳೀಕರು ಮತ್ತು MP ಒಳ್ಳೆ ಕ್ಯಾಂಡಿಡೇಟ್ ಇವರು. ಹಿಂದುತ್ವ ಇದಕ್ಕೆ ಮೋದಿ ಅವ್ರಿಗೂ ನೋಡ್ಕೊಂಡು ವೋಟ್ ಹಾಕ್ಬೇಕಷ್ಟೇ ಸರ್. ಯಾವುದೇ ಇದಕ್ಕೆ ಒಟ್ನಲ್ಲಿ ಮೈತ್ರಿಯಿಂದ ಯಾರೇ ಅಭ್ಯರ್ಥಿ ಆದ್ರೂ ಮೈತ್ರಿ ಯಾರ ಅಭ್ಯರ್ಥಿ ಆದ್ರೂ ವೋಟ್ ಮಾಡ್ತೇವೆ ಸರ್. MP ಎಲೆಕ್ಷನ್ಗೆ ಮುಖ್ಯ ಆಯ್ತು ಮೋದಿ. ಸರ್, ನಿಮ್ಮ ಹೆಸರು? ರಾಮಲಿಂಗೇಗೌಡ. ಹೇಳಿ ಗೌಡ್ರೆ, ಏನ್ ಸಮಾಚಾರ ಲೆಕ್ಕಾಚಾರಗಳು ಮೂರ್ನಲ್ಲಿ? ಅದೇ BJP ಪ್ಲಸ್ ಇದು JDS ಯಾರೇ ನಿಂತ್ಕೊಂಡು ಗೆಲ್ತಾರೆ. ಯಾಕೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಯಾಕೆ ಬರಬಾರ್ದು? ಕಾಂಗ್ರೆಸ್ ಬರಬಾರ್ದು ಅಂದರೆ ಬರೀ ಇದು ಅಷ್ಟೇ, ಇದು ತುಷ್ಟೀಕರಣ ಅಂತ ಹೇಳ್ತಾರಲ್ಲ, ಅದು ಮೇಯ್ನ್. ಅದು ತುಷ್ಟೀಕರಣ ಮಾಡ್ಕೊಂಡೆ ಅವರು ಓಟ್ ತಗೊಬಿಡ್ತಾರೆ ಅಷ್ಟೇ. ಆಮೇಲೆ ಏನು ಮಾಡಲ್ಲ. ಜನಗಳಿಗೆ ಎಲ್ಲ ತಲುಪು. ಅಲ್ಪಸಂಖ್ಯಾತರು ಮಾಡಲಿ, ಅಲ್ಪಸಂಖ್ಯಾತರು ಮಾಡಿದ್ರು ಅದೇ ಥರ ಹಿಂದೂಗಳಿಗೂ ಮಾಡಬೇಕಲ್ವ. ಅಲ್ಲ, ಅದು ಮಾಡಿದ್ರೆ ಸುಮ್ಮನೆ ಬರೀ ಅಲ್ಪಸಂಖ್ಯಾತರು ಅಂತ ಹಿಂದೂಗಳೇನಾಗಬೇಕು ಅಂತ. ಹಿಂದೂಗಳಲ್ಲಿ ಅವ್ರಿಗಿನ್ನ ಬಡವರು ಸುಮಾರು ಜನ ಇದ್ದಾರೆ ಹಿಂದೂಗಳಲ್ಲಿ. ಒಂದು ಹೊತ್ತು ಊಟಕ್ಕಿಲ್ಲದೆ ಇರೋರು ಹಿಂದೂಗಳಲ್ಲಿ ಸುಮಾರು ಜನ. ಅವ್ರ ಕಡೆ ಗಮನನೇ ಮಾಡೋದು. ಯಾರಿಗೆ ಫ್ರೀ ಕೊಟ್ಟರೆ ಎಲ್ಲಿ ಎಷ್ಟೋ ಜನಕ್ಕೆ ಅವರು ಏನು ಮಾಡಿಸ್ಬೇಕು ಅಂತಲೇ ಕೆಲವ್ರಿಗೆ ಗೊತ್ತಿರಲ್ಲ. ಅದನ್ನು ಬಂದು ಇಲ್ಲಿ ಕನ್ವಿನ್ಸ್ ಮಾಡೋರು ಇಲ್ಲ. ಕೆಲವರೆಲ್ಲ ಇದು ಆಧಾರ್ ಕಾರ್ಡ್ಗೆ ಅದು ಲಿಂಕ್ ಇಲ್ಲ, ಇದು ಲಿಂಕ್ ಇಲ್ಲ ಅಂತ ಬಂದು ಹುಡುಕ್ತಾನೆ ಇರ್ತಾರೆ. ಹೀಗಾಗಿ ಸಮಗ್ರವಾಗಿ ಅದೇನು ಇದಾಗಿಲ್ಲ, ಅದು ಜನಗಳಿಗೆ ಅಷ್ಟು ತಲುಪ್ತಾ ಇಲ್ಲ. ಕಾಂಗ್ರೆಸ್ ಚನ್ನಪಟ್ಟಣದಂತ ಕಾಂಗ್ರೆಸ್ ಇಲ್ಲಿ ಏನು ಅಷ್ಟೇನು ಇದೇ ಇಲ್ಲ. ಮತ್ತು ಏನಂತ ತೋರಿಸ್ಕೊಂಡಿಲ್ಲ. ಯಾರು MP ಅವರು ಚನ್ನಪಟ್ಟಣಕ್ಕೆ ಏನೂ ಮಾಡಿಲ್ಲ. ಮಾಡಿದರೆ JDS BJP ಅಷ್ಟೇ. ಸರ್, ನಮ್ಮೂರಿನಲ್ಲಿ 99% ಮೈತ್ರಿ ಪರವಾಗಿದೆ. 99% ಈಗ 100% ಸರ್. ಅದರಲ್ಲೇನು ಎರಡು ಮಾತಿಲ್ಲ ಸರ್. ನೋಡಿ, ಈಗ ಸರ್ ರಾಮ ಮಂದಿರ ಕಟ್ಟಿದ್ರು. ಏನು ಹೇಳ್ತಾರೆ ಕಾಂಗ್ರೆಸ್ನವರು? ಇದು RSSನವ್ರು ಬಂದ್ರ, ಇದು BJP ಅವ್ರು ಬಂದ್ರ? ಅಲ್ಲ ಸರ್, ಅಲ್ಲಿ ಸೇರಿದಂಥ ಜನ ಇತ್ತಲ್ಲ ಸರ್, ಎಲ್ಲೋ ಅದೆಷ್ಟೋ ಧರ್ಮದ ಜನ ಅಲ್ಲಿತ್ತು. ಅಲ್ಲಿ ಧರ್ಮ ಕಾಣಲಿಲ್ಲ, ಅದರ ಮರ್ಮ ಏನು ಅಂತ ಅರ್ಥರು. ಎಷ್ಟೋ ಜಾತಿ ಇತ್ತು, ಆ ಜಾತಿ ಕಾಣಲಿಲ್ಲ. ಅಲ್ಲಿ ನೀತಿ ತೇಲಾಡ್ತಾ ಇತ್ತು ಸರ್. ನೀತಿ ತೇಲಾಡ್ತಾ ಇತ್ತು. ರಾಮ ಮಂದಿರ ಅಯೋಧ್ಯೆಯಲ್ಲಿ ನೀತಿ ತೇಲಾಡ್ತಾ ಇತ್ತು. ಅಲ್ಲಿ ಹಲವಾರು ಸಂಪ್ರದಾಯಸ್ಥರ ಜನಸ್ಥರು ಇದ್ರು. ಆ ಜನಗಳಲ್ಲಿ ಸಂಪ್ರದಾಯ ಕಾಣ್ತಾ ಇರಲಿಲ್ಲ. ಅಲ್ಲಿ ಕಾಣ್ತಾ ಇದ್ದದ್ದು ಏನು ಸರ್? ಅಲ್ಲಿ ಕಾಣ್ತಾ ಇತ್ತು ನೀತಿ, ಮತ್ತೆ ನೀತಿ ಕಾಣ್ತಾ ಇತ್ತು. ಆಯ್ತಾ? ಹಾಗಾಗಿ ಈ ಸಾಗರದಿಂದ ಆಚೆ ಹೋಗಿ ನಮ್ಮ ಹಿಂದುತ್ವವನ್ನು ಮೊನ್ನೆ ಇದರಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನವನ್ನು ಮಾಡಿದರು. ಯಾರು ಮಾಡಿದ್ದಾರೆ ಸರ್? ಇವತ್ತು ಮೋದಿಯವರು ಇಡೀ ಪ್ರಪಂಚದಲ್ಲಿ ಈ ರಾಷ್ಟ್ರವನ್ನು ಉತ್ತುಂಗ ಮಟ್ಟದಲ್ಲಿ ತಗೊಂಡೋಗಿದ್ದಾರೆ. ಮತ್ತು ಈ ರಾಷ್ಟ್ರದ ಹೆಸರನ್ನ ಕೇಳಿದ್ರೆ ಎಷ್ಟೋ ರಾಷ್ಟ್ರಗಳು, ನಮ್ಮ ದುಶ್ಮನ್ ರಾಷ್ಟ್ರಗಳು ನಡುಕ್ತವೆ ಸರ್. ಇವತ್ತು ಅಂಥ ಒಬ್ಬ ನಾಯಕ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಮತ್ತೊಮ್ಮೆ ಇಲ್ಲಿ ಈ ದೇಶದ ಉತ್ತುಂಗ ಸ್ಥಿತಿಯಿರತಕ್ಕಂಥ ಉನ್ನತ ಹುದ್ದೆಯನ್ನು ಅವ್ರು ಹಿಡಿಬೇಕು. ಅದಕ್ಕಾಗಿ ಈ ತಾಲೂಕಿನ ಜನ ಇರ್ಬೋದು, ಈ ರಾಜ್ಯದ ಜನ ಇರ್ಬೋದು, ಖಂಡಿತವಾಗಲೂ ಸಹಕಾರ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ 28 ಗೆಲ್ಲುತ್ತೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಕೂಡ ಗೆಲ್ತಾರೆ ಅಂತ ಹೇಳ್ತಾ ನಾನಾದರೂ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಮಸ್ತೆ. ನಮಸ್ತೆ ಸರ್, ವೆಂಕಟೇಶ್ ಅಂತೇಳಿ. ಸರ್, ಏನಿದೆ ಈ ಸಲ ಚನ್ನಪಟ್ಟಣ ಲೆಕ್ಕಾಚಾರ? ಬೆಂಗಳೂರು ಗ್ರಾಮಾಂತರ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಸನ್ಮಾನ್ಯ DK ಸುರೇಶ್ ಅವರು ಅತ್ಯಧಿಕ ಮತಗಳ ಅಂತರದಲ್ಲಿ, ಬಹುಶಃ ಇತಿಹಾಸ ಆಗ್ಬೋದು, ಆ ಒಂದು ಅಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥ ನಮ್ಮೆಲ್ಲರ ವಿಶ್ವಾಸ. ಸರ್, ಒಂದು ಕಡೆ ಬಿಜೆಪಿಯಿಂದ CP ಯೋಗೇಶ್ವರ್ ಅವರು ಅಥವಾ ದೇವೇಗೌಡರು ರೆಡಿ ಆಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ DK ಸುರೇಶ್ ಅವರು. ಹೀಗಾಗಿ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ? ಸರ್, ಸರ್ಕಾರ ಇರೋದು ಸೆಕೆಂಡ್ರಿ. ಆದರೆ ಸನ್ಮಾನ್ಯ DK ಸುರೇಶ್ ಅವರು ಕಳೆದ 3 ಬಾರಿ ಅವರು ಸಂಸದರ ಅವಧಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮನ ಮುಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರು ಕೆಲವರೆಲ್ಲ ಹೇಳ್ತಾ ಇದ್ರು ಅವ್ರನ್ನ, ಇವರೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ರೀತಿ ಕೆಲಸ ಮಾಡ್ತಾರೆ ಅಂತ. ಅವರು ಯಾವ ಮಟ್ಟಕ್ಕೆ ಅಂದರೆ ಒಬ್ಬ ಕಾರ್ಯಕರ್ತನಿಗೆ ನೋವಾಗಲಿ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ನೇರವಾಗಿ ಸ್ಪಂದಿಸುವಂಥ ವ್ಯಕ್ತಿ. ಬಹುಶಃ ಕರ್ನಾಟಕದ ಇತಿಹಾಸ ಎಲ್ಲ, ಭಾರತದಲ್ಲೇ ಇಂಥ ಒಬ್ಬ ಸಂಸದರು ಸಿಗೋದು ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ಇವತ್ತೇನಾದ್ರೂ ನಾವು ಅವ್ರನ್ನ ಅತಿ ಹೆಚ್ಚಿನ ಅಂದರೆ ರೆಕಾರ್ಡಲ್ಲಿ ಗೆಲ್ಲಿಸ್ಬೇಕು, ಆವಾಗಲೇ ನಮಗೆ ಒಂದು ಗೌರವ. ಸರ್, ನಿಮ್ಮ ಪ್ರಕಾರ? ನಾನು ಹೇಳ್ತೀನಿ ಫಸ್ಟ್. ನಾನು ಸುನೀಲ್ ಕುಮಾರ್ ಅಂತೇಳಿ ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಹೇಳಿ ಸರ್, ಹೇಳಿ ಸರ್. ಏನಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೆಕ್ಕಾಚಾರ? ಸರ್, ಬೆಂಗಳೂರು ಗ್ರಾಮಾಂತರ ಚುನಾವಣೆಗಿಂತ ಮುಂಚೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳು ಫಸ್ಟು ಮಾನ್ಯ DK ಸುರೇಶ್ ಅವರು ಅವರ ಕಾರ್ಯಗತನ ನೆನೆಸ್ಕೊಳ್ತಾ ಬರ್ತಿದ್ದಾರೆ. ನರೇಗಾ ಅನ್ನೋ ಕಾನ್ಸೆಪ್ಟು
ಡಾಕ್ಟರ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಂಥ ಸಂದರ್ಭದಲ್ಲಿ ತಂದಂಥ ನರೇಗಾ ಕಾನ್ಸೆಪ್ಟ್ನ, ನರೇಗಾ ಅಂತ ಏನು ಭಾರತ ದೇಶ ಅಲ್ಲ, ಬೆಂಗಳೂರು ಗ್ರಾಮಾಂತರ ಪ್ರತಿ ಗ್ರಾಮಗಳಿಗೆ ನರೇಗಾ ಅನ್ನೋ ಕಾನ್ಸೆಪ್ಟ್ ಏನು ಅಂತ ತಿಳಿಸ್ಕೊಟ್ಟಂಥ ಒಬ್ಬ ಏಕೈಕ ಸಂಸದ ಅಂದರೆ ಡಿ ಕೆ ಸುರೇಶ್. ಹೌದು. ಮತ್ತು ನಗರ ಪ್ರದೇಶದಲ್ಲಿ ತುಂಬ ಒಬ್ಬ ಸಂಸದ ನಮ್ಮ ಪಕ್ಷದಿಂದ ಗೆದ್ದು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಿ ಜಾತ್ಯತೀತವಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೆ, ಈಗ ಮುಸಲ್ಮಾನ ಪೆನ್ರಣ್ಣ ಟೌನ್ ನಗರದ ವ್ಯಾಪ್ತಿನಲ್ಲಿ ಮುಸ್ಲಿಂ ಸ್ಮಶಾನಕ್ಕೆ ಹೋಗಲಿಕ್ಕೆ ಟ್ರ್ಯಾಕ್ ಅಡ್ಡ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಟಿಪ್ಪು ನಗರ ಅಂತ ಹೇಳಿ, ಒಂದು ರಾಮಮ್ಮನ ಕೆರೆ ಅಂತೇಳಿ ಒಟ್ಟು 3 ಕೋಟಿ ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡಿ ಒಂದು ಹೆಸರನ್ನ ತಗೊಂಡಿರತಕ್ಕಂಥದ್ದು. ಮತ್ತು ಬೆಂಗಳೂರು ಮಟ್ಟದಲ್ಲಿ ನೀವು ವಿದ್ಯುತ್ ಚಿತ್ರಗಾರಗಳನ್ನ ನೋಡ್ತಿದ್ರಿ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನೋಡುವಂಥ ಭಾಗ್ಯ ಇವತ್ತು ತುಂಬ ಗೊತ್ತು. ಜಾಗಗಳು ಸಣ್ಣ ಪುಟ್ಟ ಜಾಗಗಳಿರ್ತದೆ, ಸುಡಲಿಕ್ಕೆ ಮತ್ತೊಂದು ತುಂಬ ಬರ್ನಿಂಗ್ ಮಾಡೋಕ್ಕೆ ತುಂಬ ತೊಂದರೆಯಿಂದ ವಿದ್ಯುತ್ ಚಿತ್ರಗಾರನ ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರ ಕೆಲಸದ ಮೇಲೆ ಮತದಾರ ಪ್ರಭುಗಳು ಒಲವನ್ನು ತೋರಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಎ ಪಿ ಪುಟ್ಟರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಡಿ ಕೆ ಸುರೇಶ್ ಅವರು ಚುನಾವಣೆಗೆ ತಂದ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರಾಗಿದ್ದರು, ವ್ಯಕ್ತಿಯಾಗಿದ್ದರು. ಇವತ್ತು ದಿವಸ ಅವರು ಲೋಕಸಭಾ ಸದಸ್ಯರ ಜೊತೆಗೆ ಈ ತಾಲೂಕಿಗೆ, ನಾನು ಪರ್ಟಿಕ್ಯುಲರ್ ಚನ್ನಪಟ್ಟಣ ತಾಲೂಕು ವಿಷಯ ಹೇಳ್ತೀನಿ, ಶಕ್ತಿಯಾಗಿದ್ದಾರೆ. ಅವರು ಶಕ್ತಿಯಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರತಿಯೊಬ್ಬ ಮನೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನೆಗಳಿಗೆ ಮುಟ್ಟಿದ್ದಾರೆ. ಆ ಮನೆತನಕ್ಕೆ ಮುಟ್ಟಿರೋದ್ರಿಂದ JDS ಆಗ್ಬೋದು, BJP ಆಗ್ಬೋದು ಒಂದಾಗಿ ಸುರೇಶ್ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯತೆ ಇಲ್ಲ. ಅಂಥದ್ದು 4 ಪಾಯಿಂಟ್ನ ನಿಮ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವರು ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷ ಹೇಳ್ತಾರ, ವ್ಯಕ್ತಿಗಳಾಗಿ ಚನ್ನಪಟ್ಟಣ ತಾಲೂಕಲ್ಲಿ ನಾನು ಒಬ್ಬ ಅವರ ಸಹಭಾಗಿತ್ವದಲ್ಲಾಗಿ 16,000 ಜನಕ್ಕೆ, 16,000 ಮನೆಗೆ ವಿಧವಾ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಪೆನ್ಷನ್ 16,000 ಮನೆಗೆ ಕೊಡಿಸಿದ್ದೀವಿ ಚನ್ನಪಟ್ಟಣ ತಾಲೂಕಲ್ಲಿ. ಅದಾದ ನಂತರ ಈ ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕಗಳು ಅನುದಾನದಲ್ಲಿ ಬಂದಂಥ ಸಂದರ್ಭ. ಆದರೆ ಅವರು ಅನುದಾನದಲ್ಲಿ ಕೊಡಲಿಲ್ಲ. ಅವರು ಲೋಕಸಭಾ ಸದಸ್ಯರಾದ ತಕ್ಷಣ DKS ಚಾರಿಟಬಲ್ ಟ್ರಸ್ಟಿಂದ ಚನ್ನಪಟ್ಟಣದಲ್ಲಿ 25 ಕುಡಿಯೋ ನೀರಿನ ಘಟಕಗಳನ್ನ ಮಾಡಿದ್ರು. ಇವತ್ತು 200 ಇರ್ಬೋದು, 300 ಇರ್ಬೋದು. ಅವತ್ತು 25 ಮಾಡೋದು DK ಸುರೇಶ್ ಅವರ ಹಣದಿಂದ, ಅವರ DK ಶಿವಕುಮಾರ್ ಚಾರಿಟಬಲ್ ಟ್ರಸ್ಟಿಂದ. ಅದು ಅವ್ರ ಮನೋಭಾವನೆ, ಅವರು ಜನಗಳಿಗೆ ಸೇವೆ ಮಾಡುವಂಥ ಭಾವನೆ ಅದು ತದನಂತರ ಮಾಡಿದ್ರು. ಯಾವ ಸರ್ಕಾರನ ಕೊಟ್ಟಿರಲಿ ಉಜ್ವಲ ಅಂತ ಭವಿಷ್ಯ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಆ ಉಜ್ವಲ ಏಜೆನ್ಸಿಗಳನ್ನ ನಮ್ಮ ಹುಡುಗರುಗಳು ಬೆಳಗ್ಗೆ 8 ಗಂಟೆಗೆ ಕೂತ್ಕೊಂಡು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಮಾಡಿ 5,000 ಮನೆಗಳಿಗೆ ಆ ಕನೆಕ್ಷನ್ನ ಕೊಡಿಸಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದು DK ಶಿವಕುಮಾರ್ ಸುರೇಶ್ವರ ಟ್ರಸ್ಟಿಂದ, DK ಸುರೇಶ್ವರ ಕಾನ್ಸೆಪ್ಟಿಂದ. ಅಷ್ಟೊಂದಾಯಿತು. ಈಗ ಕೆಲವೊಂದು ಬರ್ತದೆ, ನಮ್ಮ H. ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಯಾರೋ ಅಲ್ಲ ಶಾಸಕರು ಮಂತ್ರಿಗಳು ಅದೇನೋ 1 to 5 ಮಾಡ್ತಾರಂತೆ. ಅದೇನು 1 to 5 ಅಂತ? 1 to 5 ತಮ್ಗೆ ಗೊತ್ತಿದೆಯೋ ನನಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಗೊತ್ತಿದ್ದೆ 1 to 5 DK ಸುರೇಶ್ವರಿಗೆ. ಆ 1 to 5 ಅಂದರೆ ಏನಂದರೆ, ಈ ತಾಲೂಕಿನಲ್ಲಿರುವಂಥ ದಲಿತರಿಗೆ, ಈ ತಾಲೂಕಿನಲ್ಲಿ ಜಮೀನು ಉಳ್ತಾ ಇರುವಂಥ ವ್ಯಕ್ತಿಗಳಿಗೆ, ಈ ತಾಲೂಕಿನಲ್ಲಿ ವ್ಯವಸಾಯ ಮಾಡುವಂಥ ವ್ಯಕ್ತಿಗಳಿಗೆ ಅಧಿಕಾರ ಇಲ್ಲ. ಉಳ್ತಾರೆ, ಪಾಣಿ ಇಲ್ಲ, ಉಳ್ತಾರೆ, ಆಧಾರ್ ಕಾರ್ಡ್ಗಳಿಲ್ಲ, ಉಳ್ತಾರೆ, ಏನನ್ನೂ ಇಲ್ಲ. ಆ ಕಾರ್ಯಕ್ರಮನ 1 to 5 ಅಂತ ಮಾಡಿ ಸಿಂಹ ಸ್ವಪ್ನವಾಗಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಎಷ್ಟೋ ಜನ ನನಗೆ ಹೇಳಿದ್ದಾರೆ, ನಮ್ಮ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು ನಿಮ್ಮ ಸಾಹೇಬ್ರ ಹತ್ರ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಅದನ್ನ ಯಾರಿಗೆ ಮಾಡಿದ್ರೆ ಕೆಲಸ? ಅದು ಸಾರ್ವಜನಿಕರಿಗೆ. 188 ಸರ್ವೆ ನಂಬರ್, ಸರ್ಕಾರಿ ಗೋಮಾಳ ಚನ್ನಪಟ್ಟಣ ತಾಲೂಕಿರೋದು 188 ಸರ್ವೆ ನಂಬರ್. 300 ಎಕರೆಯಿಂದ 1000 ಎಕರೆ ಗಂಟ ಜಮೀನಿದೆ ಎಲ್ಲಿ? ಚನ್ನಪಟ್ಟಣದಲ್ಲಿ. ಅದಕ್ಕೆ 4,500ರಿಂದ 5,000 ಜನ ಇವರಿದ್ದಾರೆ ಫಲಾನುಭವಿಗಳು. ಅವರಿಗೆ 1 to 5 ಮಾಡಿ ಈಗಾಗಲೇ ಕಾರ್ಯಪ್ರವೃತ್ತಿ ಆಗ್ತಾಯಿದೆ. ಅಧಿಕಾರಿಗಳೆಲ್ಲ ಮನೆ ಸುತ್ತುತ್ತಾ ಇದ್ದಾರೆ. ಅವರಿಗೆ ಪಾಣಿ ಮಾಡಿಸೋದಕ್ಕೆ, ಅಳತೆ ಮಾಡಿಸೋದಕ್ಕೆ, ಇಷ್ಟು 5,000 ಜನಕ್ಕೆ ಅವರು ಕೊಡೋದಕ್ಕೆ ಇದೇ MLA ಅವರು 8 ವರ್ಷ ಆಯಿತು. ಒಂದು ದಿವಸ ಬಗರ್ಭೂ ಸಾಗುವಳಿಯನ್ನು ಕಮಿಟಿ ಕರೀಲಿಲ್ಲ. ಕಮಿಟಿ ಕರೆದು ಅವರು ಕಾರ್ಯಕ್ರಮಕ್ಕೆ ಕೊಡಲೇ ಇಲ್ಲ, ನಮ್ಮೆಲ್ಲ ಕರೀಲೇ ಇಲ್ಲ, ಮೀಟಿಂಗೇ ಕರೀಲಿಲ್ಲ ಅವರು ಲಾಸ್ಟ್ ಟೈಮ್ 5 ಸರಿ ಇದ್ದಾಗ. ಆದರೆ ಅದನ್ನು DK ಸುರೇಶ್ ಅವ್ರು ಮಾಡ್ತಾವ್ರೆ. DK ಸುರೇಶ್ ಅವರು ಅವರ ಅನುದಾನದಿಂದ ಸರ್ಕಾರದಿಂದ ಮಾಡೋದಕ್ಕಿಂತ ಮುಖ್ಯವಾದ ಕೆಲಸ ಇದು. 50 ವರ್ಷ ಇತಿಹಾಸದಲ್ಲಿ ರೈತರಿಗೆ ಸಿಗದೇ ಇರುವಂಥ ಕೆಲಸಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಅದು DK ಶಿವಕುಮಾರ್ ಕಾರ್ಯಕ್ರಮ. ನಿಮ್ಮ ಪ್ರಕಾರ ಲೀಡ್ ಮಾತ್ರ ಲೆಕ್ಕ ಹಾಕಬೇಕಷ್ಟೇ. ಲೀಡ್ ಅಂದರೆ ಸರಿ, ಅವರಿಗೆ DK ಸುರೇಶ್ ಅವರಿಗೆ ಇದು ಏನು ಹೇಳ್ತಾರಲ್ಲ ಲೋಕ ಅನುದಾನ, ಅದೆಲ್ಲ ಬೇರೆ. ಇದು ವ್ಯಕ್ತಿಗತವಾಗಿ ಹೊಟ್ಟೋಗಿದ್ದಾರೆ, ಮನೆಗೆ ಹೊಟ್ಟೋಗಿದ್ದಾರೆ.
ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯತಿ ಮೆಂಬರು, ಲೋಕಸಭಾ ಸದಸ್ಯರು ಅನ್ನೋದಲ್ಲ. ಡಿ ಕೆ ಸುರೇಶು ಅದು ಒಂದು ಶಕ್ತಿಯಾಗಿ ಬೆಳ್ಕೊಬಿಟ್ಟಿದೆ. ಅವ್ರು ಹೇಳ್ತಾರೆ, ಇನ್ನೊಂದು ಲಾಸ್ಟ್ ಇರೋದು ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರ ಸಭೆ ಒಳಗೆ ಹೇಳ್ತಾ ಇರ್ತಾರೆ, ಅದೇನೋ ಒಂದು ಮೀಟಿಂಗ್ ಮಾಡ್ತಾರಂತೆ. ಯಾರು? ಡಿ ಕೆ ಸುರೇಶ್ ಅವರು ಬೆಳಗಿನ ಸಂಗಡ ಒಂದು ಮೀಟಿಂಗ್ ಮಾಡ್ತಾರೆ ಅಂತ. ತಮಗೆ ಹೇಳ್ತೀನಿ, ತಾವು ಬುದ್ಧಿವಂತರು. ಒಂದು ಮೀಟಿಂಗ್ನ ಮಾಡೋದವರು ಆರ್ಡಿನರಿ ಜನಗಳ ಹತ್ರ ಅಲ್ಲ, ಒಬ್ಬ ವಿಲೇಜ್ ಅಕೌಂಟೆಂಟ್ ಹತ್ರ ಅಲ್ಲ, ಒಬ್ಬ PDO ಹತ್ರ ಅಲ್ಲ, ಒಬ್ಬ AS ಆಫೀಸರ್ DC, ಒಬ್ಬ AS ಆಫೀಸರ್ CEO, 4 ಜನ 5 ಜನ ತಹಸೀಲ್ದಾರ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟ್ರು, ಜನರಲ್ ಜಾಯಿಂಟ್ ಡೈರೆಕ್ಟ್ರು. ಇವರು ಮುಂದೆ ಅವರು ಬೆಳಗ್ಗೆ 10 ಗಂಟೆ 8 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆ ಮೀಟಿಂಗ್ ಮಾಡ್ತಾರೆ. ಆ ಮಾಡಬೇಕಾದ್ರೆ ಅವ್ರಿಗೆ ತಲೆಯಲ್ಲಿ ಎಷ್ಟು ಬುದ್ಧಿ ಇರಬೇಕು, ಅವ್ರ ವಿವೇಕ ಎಷ್ಟಿರಬೇಕು, ಅವ್ರಿಗೆ ಶಾಂತಿ ಎಷ್ಟಿರಬೇಕು, ಶಕ್ತಿ ಎಷ್ಟಿರಬೇಕು. ಅದು ಯಾತಕ್ಕೆ ಮಾಡ್ತಾರೆ? ಡಿ ಕೆ ಸುರೇಶ್ ಅವ್ರಿಗೆಲ್ಲ, ನಮಗೆ ಜನರಿಗೆ, ಈ ಜಿಲ್ಲೆಯ ಜನರಿಗೂ ಅವ್ರು ಮುಂದೆ ಮಾತಾಡಬೇಕು. ಎಲ್ಲ ಅಧಿಕಾರಿಗಳು ಬೆವರು ಹಿಡಿತದೆ ಯಾರು? ಡಿ ಕೆ ಸುರೇಶ್ ಅವ್ರು ಬಂದರೆ. ನಿಮಗೆ ಅದಕ್ಕೊಂದು ಉದಾಹರಣೆ ಹೇಳೋದು, ಒಂದು ಕಾಲೇಜಲ್ಲಿ ಒಬ್ಬ ಪ್ರೊಫೆಸರ್ ಆಗ್ಬೋದು, ಒಬ್ಬ ಲೆಕ್ಚರ್ ಆಗ್ಬೋದು, ಒಬ್ಬ ಮಾಸ್ಟರ್ ಆಗ್ಬೋದು. 1 ಗಂಟೆ ಪಾಠ ಮಾಡಬೇಕಂದ್ರೆ ಅವ್ನು 5 ಗಂಟೆ ಓದ್ಕೊಂಡು ಹೋಗಬೇಕು. ಅವ್ರು 5 ಗಂಟೆ ಓದ್ಕೊಂಡ್ರೆ 1 ಗಂಟೆ 3/4 ಗಂಟೆ ಪಾಠ ಮಾಡ್ತಾರೆ. ಆದರೆ ಡಿ ಕೆ ಸುರೇಶ್ ಅವರು ಬೆಳಿಗ್ಗೆ 10 ಗಂಟೆ ಕೂತ್ಕೊಂಡು ಸಾಯಂಕಾಲ 5 ಗಂಟೆ ಗಂಟೆ ಮೀಟಿಂಗ್ ಮಾಡ್ತಾರೆ. ನಿಮ್ಮ ಪತ್ರಿಕೆಯವರು ಕೇಳ್ತಾರೆ, ಇನ್ನೊಬ್ಬರು ಕೇಳ್ತಾರೆ, ಹೆಂಗೆ ಮಾಡ್ತೀರಿ ಅಂತ. ಅದು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ, ಅವ್ರ ಶಕ್ತಿ ಎಷ್ಟು ಬೆಳೆದಿದೆ ಅಂತ ಯೋಚನೆ ಮಾಡಿ. ಆ ವ್ಯಕ್ತಿ ಈ ತಾಲೂಕಿಗೆ, ಈ ಜನಕ್ಕೆ ಬೇಕಾ ಬೇಡವಾ, ಜನ ತೀರ್ಮಾನ ಮಾಡಿ. ಇದನ್ನು ನೀವು ಕೊಡಿ, ಆ ಜನ ತೀರ್ಮಾನ ಮಾಡಲಿ. ಇಂಥ ಡಿ ಕೆ ಸುರೇಶ್ ಅವ್ರು ಬೇಕಾ, ಇಲ್ಲ ನಾಮಕಾವಾಸ್ತವ ವ್ಯಕ್ತಿಗಳು ಬೇಕಾ? ನಿಮ್ಮ ಮನ ಮುಟ್ಟೋ ವ್ಯಕ್ತಿ ಬೇಕಾ? ನಿಮ್ಮ ಕಷ್ಟ ನೋಡುವಂಥ ವ್ಯಕ್ತಿ ಬೇಕಾ? ನಿಮ್ಮ ಸುಖ ನೋಡುವಂಥ ವ್ಯಕ್ತಿ ಬೇಕಾ? ಆ ಡಿ ಕೆ ಸುರೇಶ್ ಅವರಿಗೆ ಮತನ ಜನ ಕೊಡ್ತಾರೆ. ಡಿ ಕೆ ಇವರಿಬ್ಬರು ಒಂದಾದರೂ ಮುತ್ತಲ್ಲ, ಅದು ಮುಖ್ಯನೇ ಅಲ್ಲ. ಡಿ ಕೆ ಸುರೇಶ್ ಅವರೇ ಬೇರೆ ಒಂದು ಶಕ್ತಿ. ಅವರು ಗೆದ್ದೇ ಗೆಲ್ತಾರೆ. ನಮ್ಮ ವೆಂಕಟೇಶಣ್ಣ ನಮ್ಮ ಅಧ್ಯಕ್ಷ ಹೇಳಿದಾಗ ಹೈ ಲೀಡಲ್ಲಿ ಗೆಲ್ತಾರೆ. ಅವ್ರು ಡಿ ಕೆ ಸುರೇಶ್ ಅವ್ರನ್ನ ನಾವು ಉಳಿಸ್ಕೋಬೇಕು, ಅವ್ರಿಗಲ್ಲ. ಅವ್ರಿಗೆ ಲೋಕಲ್ ಸಾಧ್ಯತೆಲ್ಲ ನಮಗೆ, ಈ ತಾಲೂಕಿನ ಜನತೆಗೆ, ಈ ತಾಲೂಕಿನ ಬಡ ಬಂಧುಗಳಿಗೆ, ದಲಿತರಿಗೆ, ದೀನರಿಗೆ ಬೇಕಾಗಿದೆ. ಅವ್ರು ಡಿ ಕೆ ಸುರೇಶ್ ಉಳಿತಾರೆ, ಗೆದ್ದೇ ಗೆಲ್ತಾರೆ ಸ್ವಾಮಿ. ಹ್ಯಾಟ್ರಿಕ್. ಹಾಗೆ ರೀ ಸರ್, ಮತ್ತೊಂದು ಕಡೆ ಇಡೀ ದೇಶದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ನನ್ನ ಸೈಡ್ಗಳ ಇಡೀ ದೇಶ ನೋಡಿದಾಗ, ಒಂದು ಕಡೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಒಂದು ಕಡೆ ಗ್ಯಾರಂಟಿ ವರ್ಸಸ್ ರಾಮ ಮಂದಿರ. 3ನೇ ಬಾರಿಗೆ ಮೋದಿ ಪ್ರಧಾನಿ ಆಗಬೇಕು, ವಿಶ್ವಗುರು ಆಗಿದ್ದಾರೆ, ಮತ್ತೊಂದು ಮಗದೊಂದು ಅಂತ BJP ಕಾರ್ಯಕರ್ತರು ಅಥವಾ ಹಿಂದುತ್ವವಾದಿಗಳು ಹೇಳ್ತಾ ಹೋದರೆ, ಜನಸಾಮಾನ್ಯರು ಸಿದ್ದರಾಮಣ್ಣ ಅವ್ರು ಕೊಟ್ಟಿದ್ದ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಮುಂಚೆ ಅಪ್ಪ ಬೈಯೋರು, ಗಂಡ ಬೈಯೋರು, ಮಕ್ಕಳು ಬೈಯೋರು, ನಾವು ಫ್ರೀ ಆಗಿದ್ದೀವಿ. BJP ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದಾಗ ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಆಜಾನು, ಇಂಥದೇ ಕೋಮು ಸಂಘರ್ಷಗಳು. ಜನಸಾಮಾನ್ಯರು, ನಾನು ಕಾರ್ಯಕರ್ತರ ವಿಚಾರನ ಬದಿಗಿಡ್ತೀನಿ ಅಥವಾ ಎಜುಕೇಟೆಡ್ ಪರ್ಸನ್ ಬಿಡ್ತೀನಿ. ಯಾರೋ ಬೀದಿ ಬಾರಿ ವ್ಯಾಪಾರಿಗೆ ಹೋಗಿ ಕೇಳಿದಾಗ, ಹೆಂಗಮ್ಮ ಜೀವನ ನಡೀತಾ ಇದೆ? ಬಸ್ ಫ್ರೀ ಆಯ್ತು ಸ್ವಾಮಿ, ದಿನಕ್ಕೆ 500 ರೂಪಾಯಿ ದುಡಿತೀವಿ, ಅಕ್ಕಿ ಫ್ರೀಯಾಗಿ ಬರುತ್ತೆ, ಅಷ್ಟೇ ನಮ್ಮ ಜೀವನ ನಮ್ಗೆ ನಡೆಯುತ್ತೆ. ಇದು ಯಾಕೆ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಾ ಇದೆ? ಕಾಂಗ್ರೆಸ್ ಒಂದು ರಾಮ ಮಂದಿರನೇ ದೊಡ್ಡದಾಗಿ ಕಾಣ್ತಾ ಇದೆ ಸರ್. ಇದು ಬಹುಶಃ ಮಾಧ್ಯಮಗಳಿಗೆ ಮಾತ್ರ ಈ ಥರ ಕಾಣ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇವತ್ತು ನಾವು ಜನಗಳ ಮಧ್ಯೆ ಓಡಾಡಬೇಕಾದ್ರೆ ಪ್ರತಿಯೊಬ್ಬರು ಅದೇ ಹೇಳ್ತಾರೆ. ಹಿಂದೆ ಏನು ದುರಾಡಳಿತ ನಡೆಸಂಥ BJP ಸರ್ಕಾರದಲ್ಲಿ ತಾವು ಹೇಳ್ದಂಗೆ ಹಿಜಾಬು, ಹಲಾಲು ಇದರಲ್ಲೇ ಕಾಲ ಕಳೆದ್ಬಿಟ್ರು. ಅದೇ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಮಾತಿಗೆ ತಕ್ಕಂತೆ, ಮಾತು ನುಡಿಗೆ ತಪ್ಪದೆ ಅವರು 5 ಗ್ಯಾರಂಟಿಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರಾಜ್ಯದ ಜನಗಳ ಮನ ಗೆದ್ದಿದ್ದಾರೆ. ಏನು ಇವರು ರಾಮ ಎಲ್ರಿಗೂ ದೇವರೇ. ಎಷ್ಟೋ ಜನ ಮುಸಲ್ಮಾನ್ ಬಾಂಧವರು ಕೂಡ ರಾಮನ್ನ ಭಗವಂತ ಅಂತ ಒಪ್ತಾರೆ, ಎಷ್ಟೋ ಕಡೆ ಅವ್ರನ್ನ ಆರಾಧಿಸ್ತಾರೆ ಕೂಡ. ಇದನ್ನು ರಾಜಕೀಯ ಪ್ರೇರಿತವಾಗಿ BJP ಉಪಯೋಗಿಸ್ಕೊತಾ ಇರ್ಬೋದು, ಅದು ಅವ್ರಿಗೆ ಮಾತ್ರ ಸೀಮಿತ. ನಾಡಿನ ಜನತೆಗೆ ರಾಮ ಅಲಿ, ರಹೀಮ ಅಲಿ ಎಲ್ಲ ಒಂದೇ. ಇವತ್ತಿನ ದಿವಸ ಅದಕ್ಕೆ ತಕ್ಕ ಉತ್ತರನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸಾಕಾಗ್ಬಿಟ್ಟಿದೆ ಈ ಹಿಂದೆ BJP ಸರ್ಕಾರ ಕೊಟ್ಟಂಥ ಕಿರುಕುಳಗಳು. ಒಬ್ಬ ಕಲ್ಲಂಗಡಿ ಹಣ್ಣು ಮಾರ್ತಿದ್ದಾನೆ, ಅವತ್ತು ಹೊಡೆದಾಗ್ತಾ ಇದ್ರಿ ಬೀದಿನಲ್ಲಿ ನಿಂತ್ಕೊಂಡು. ಅವನು ಒಬ್ಬ ಸಾಮಾನ್ಯ ಜನ, ಅವನು ಹೊಟ್ಟೆಪಾಡಿಗೋಸ್ಕರ ಬೀದಿಲಿರ್ತಾರೆ. ಹಿಂದೂ ದೇವಾಲಯಗಳ ಹತ್ರ ಮಾರಾಟ ಮಾಡ್ತಕ್ಕಂಥ ಮುಸಲ್ಮಾನರ ಮೇಲೆ ನೀವು ಹಲ್ಲೆ ಮಾಡ್ತಾ ಇದ್ರಿ. ಇದೆಲ್ಲ ಬೇಕಿತ್ತ ನಮಗೆ? ಎಲ್ಲರೂ ಅಣ್ಣ ತಮ್ಮಂದಿರಂದೇ ಸ್ವಾತಂತ್ರ್ಯ ಬಂದಾಗಿಂದನೂ ಈ ದೇಶದಲ್ಲಿ ನಾವೆಲ್ಲರೂ ಸಹಭಾಗಿತ್ವದಿಂದ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಹಿಂದೆ ಕಂಡಂಥ ಒಂದು ನೆಮ್ಮದಿ ಜೀವನವನ್ನು ಇವತ್ತು ಬಯಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಒಂದು ಶಕ್ತಿ ತುಂಬಲಿಕ್ಕೆ ಅವರೇನು 5 ಯೋಜನೆಗಳನ್ನು ಮಾಡಿದ್ದಾರೆ, 15 ಯೋಜನೆಗಳಾಗಿ ಬಡವ್ರನ್ನ ತಲುಪಿಸ್ಬೇಕು ಅಂದರೆ ನಾವು ಅವ್ರಿಗೆಲ್ರಿಗೂ ಶಕ್ತಿ, ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದ ಮಾದರಿಯಾಗಿರ್ತದೆ. ಅದು ಇಡೀ ದೇಶಕ್ಕೆ ಸಾರ್ತಾ ಇದೆ. ಮತ್ತು ಸಾಲದಕ್ಕೆ ನಮ್ಮ ಸಂಸದರು ಏನು ಇವತ್ತು ಸಂಸದಿನಲ್ಲಿ ಒಂದು ಉತ್ತರ ಕರ್ನಾಟಕ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳಿಗೆ ಆಗ್ತಾ ಇರ್ತಕ್ಕಂಥ ತಾರತಮ್ಯವನ್ನು ಎತ್ತಿಡಿದ್ರು. ಬಹುಶಃ ಆ ಕೆಚ್ಚದೆ ಗಂಡು ಇವತ್ತವರೆಗೂ ಹುಟ್ಟಿರಲಿಲ್ಲ. BJP ಸರ್ಕಾರ ಅಧಿಕಾರಕ್ಕೆ ಬಂತಾವಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಇವತ್ತು ಮಾಧ್ಯಮಗಳು ಕೂಡ ಅದಕ್ಕೆ ಧ್ವನಿಗೂಡಿಸವೆ.
ಅದನ್ನು ಎಲ್ಲ ಜನಗಳು ನೋಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇದು ಪ್ರಭಾವ ಬೀರ್ತದೆ. ಮುಂದಿನ ದಿನಗಳಲ್ಲಿ BJPಯನ್ನು ತೊರೆದು ಕಾಂಗ್ರೆಸ್ಸು ಸ್ಪಷ್ಟ ಬಹುಮತ ಬರೆದ್ರೆ ಯಾವುದೇ ಇದಿಲ್ಲ. ಅದರಲ್ಲೂ ನಮ್ಮ ಸಂಸದರು ಅತಿ ಹೆಚ್ಚು ಇದರಲ್ಲಿ ಗೆಲ್ತಾರೆ ಅಂತೇಳಿ ನಮ್ಮ ವಿಶ್ವಾಸ. ಸರ್ ನಿಮ್ಮ ಪ್ರಕಾರ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಏನು? ನಾವು 28ಕ್ಕೆ 28 ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇದ್ದೀವಿ. ಕನಿಷ್ಠ ಪಕ್ಷ ನಮ್ಮ ನಾಯಕರುಗಳು ಹೇಳೋಂಥ ಮಟ್ಟದಲ್ಲಿ ಒಂದು 15ರಿಂದ 17 ಸೀಟ್ಗಳನ್ನ ನಾವು ತಗೋಬೋದು ಅಂತೇಳಿ ನಿರೀಕ್ಷೆ. 15+. ಇಡೀ ರಾಜ್ಯದಲ್ಲಿ ಅಭ್ಯರ್ಥಿಗಳ ಗೊಂದಲ ಏನಿಲ್ಲ? ಏನಿಲ್ಲ, ಎಲ್ಲ ನಾವು ಒಟ್ಟಾರೆ ಕೆಲಸ ಮಾಡ್ತಾಯಿದ್ದಾರೆ. ರಾಷ್ಟ್ರ ನಾಯಕರಿಂದ ಅವ್ರು ಏನು ನಮ್ಮದು ಹೈಕಮಾಂಡು ಒಂದು ಮಿಲಿಟರಿ ಸಿಸ್ಟಮ್ ಇದ್ದಂಗೆ. ನಾವು ಹೈಕಮಾಂಡ್ ಏನು ಪಾಲನೆ ಮಾಡ್ತಾರೋ ಆ ಪಾಲನೆ ತಕ್ಕಂತೆ ನಾವು ಆದೇಶನ ನಾವು ಪಾಲಿಸ್ತೀವಿ ಎಲ್ಲರೂ ಕೂಡ. ಸರ್ ನಿಮ್ಮ ಪ್ರಕಾರ ಕೊನೆಯದಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಮೇಲಿನ ಮೇಲೆ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ಲ, ಕಾಂಗ್ರೆಸ್ಸು ದೊಡ್ಡ ಪಕ್ಷ, ಹೋರಾಟಗಾರರು ಜಾಸ್ತಿ ಇದ್ದಾರೆ, ಕಾಂಪಿಟೇಟರ್ ಜಾಸ್ತಿ ಇದ್ದಾರೆ. ಅದರಿಂದ ಸ್ವಲ್ಪ ಗೊಂದಲಗಳು ಇದ್ದೇ ಇರ್ತದೆ. ಅದು ಚುನಾವಣೆಗಂಟು ಗೊಂದಲ ಇರ್ತದೆ. ಆದರೆ ಅಂತಿಮವಾಗಿ 28 ಕ್ಷೇತ್ರಕ್ಕೂ ನಿಂತ್ಕೋತೀವಿ. ಪರ್ಟಿಕ್ಯುಲರ್ ಮಾತಾಡಿದೆ ಅಂದರೆ ಗಂಗಾಧರ್ ಅವರಿದ್ದರು. ಹಾಂ, ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಮಾಡ್ಕೊಳ್ಳಿಲ್ಲ ಅಂದರೆ ಕರ್ನಾಟಕದಲ್ಲಿ 150 ಆಗ್ತದೆ. ಕೊನೆಯ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಟಿಕೆಟ್ನ ಅನೌನ್ಸ್ ಮಾಡಿ ಅದು ಲೋಕಸಭೆಯಲ್ಲಿ ಆಗಬಾರ್ದು ಅನ್ನೋ ಚರ್ಚೆಗಳು ನಡೀತದೆ. ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಆದರೆ ಗೊಂದಲ ಇದೆ, ಇದ್ರೂ ಏನು ಗೊತ್ತಾ, ಅದು ಪರಿಹಾರ ಮಾಡ್ತಾರೆ. ಅದು ಕಾಂಗ್ರೆಸ್ಸಲ್ಲಿ ಗೊಂದಲ ಇರುವಂಥದ್ದೇ. ದೊಡ್ಡ ಪಕ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ಸಲ್ಲಿ ಇರ್ತದೆ. ದೊಡ್ಡ ಪಕ್ಷ ಇದು, ಎಲ್ರಿಗೂ ಬೇಕು. ಆಮೇಲೆ ಜಾತ್ಯತೀತ ಪಕ್ಷ, ಎಲ್ಲ ಜನನೂ ಬೇಕು, ಎಲ್ಲ ವರ್ಗದವರು ಬೇಕು. ಅಲ್ಲಿ ನೋಡಿ ನಾವು ಟಿಕೆಟ್ಗಳನ್ನ ಹಂಚುವಂಥ ಸಂದರ್ಭಗಳು ಬರ್ತವೆ. ಆಮೇಲೆ ಕೆಲವರೆಲ್ಲ ಲೋಕಸಭೆ ನಿಂತ್ಕೊಳ್ಳೋರೆಲ್ಲ ಮಂತ್ರಿಗಳಾಗ್ಬಿಟ್ಟಿದ್ದಾರೆ. ಈಗ ಅದನ್ನು ಅಲ್ಲಿಗೆ ತರೋದು, ಅಲ್ಲಿಗೆ ಹೋಗೋದು, ಅವ್ರು ಬಿಡೋದಿಲ್ಲ, ಇವ್ರು ಬಿಡೋದಿಲ್ಲ. ಅದು ಹೈಕಮಾಂಡಿಗೆ ಸನ್ಮುಖವಾಗಿ ಮಾಡ್ತಾರೆ. DK ಶಿವಕುಮಾರ್ ಅವರು, ನಮ್ಮ ಸಿದ್ದರಾಮಯ್ಯನವರು ತಮ್ಮ ನಾಯಕತ್ವದಲ್ಲಿ ಪ್ರಬಲವಾಗಿ ಚನ್ನಪಟ್ಟಣ ಬೆಂಗಳೂರು ಕರ್ನಾಟಕದಲ್ಲಿ 10 ಅಧಿಕ ಸೀಟ್ಗಳನ್ನ ಗೆಲ್ಲುವಂಥ ಉತ್ಸಾಹದಲ್ಲಿ ಇದ್ದೀವಿ ಸರ್. ಗೆಲ್ತೀವಿ.